ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್ ನಾನು ಚೈತ್ರ ಸ್ನೇಹಿತರೆ ಸಾಕಷ್ಟು ಜನರಿಗೆ ನನ್ನದೇ ಆದಂತ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನುವಂತ ಕನಸಿರುತ್ತೆ ಆದ್ರೆ ಈಗ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ಅದು ಕಡಿಮೆ ಬಂಡವಾಳದಲ್ಲಿ ಶುರು ಮಾಡುವಂತ ಬಿಸ್ನೆಸ್ ಆಗಿರಬೇಕು ಜೊತೆಗೆ ಪ್ರತಿನಿತ್ಯ ಒಳ್ಳೆ ಆದಾಯವನ್ನ ತಂದುಕೊಡುವಂತ ಬಿಸ್ನೆಸ್ ಆಗಿರಬೇಕು ಯಾವತ್ತಿಗೂ ಕೂಡ ಆ ಬಿಸ್ನೆಸ್ಗೆ ಡಿಮಾಂಡ್ ಇರಬೇಕು ಯಾವತ್ತಿಗೂ ಕೂಡ ಅದು ಔಟ್ಡೇಟೆಡ್ ಆಗಬಾರದು ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ಸೊ ಅಂತ ಬಿಸ್ನೆಸ್ ಯಾವ್ದಪ್ಪ ಇದೆ ಅಂತ ಯೋಚನೆ ಮಾಡಿದ್ರೆ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿರುವಂತ ಸಿಕ್ಕಾಪಟ್ಟೆ ಬೂಮ್ ಅಲ್ಲಿರುವಂತ ಒಂದು ಬಿಸ್ನೆಸ್ ಅಂತಂದ್ರೆ ಅದು ಫುಡ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಫುಡ್ ಬಿಸ್ನೆಸ್ ನೀವು ಯಾವುದೇ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ಜನ ಬಂದೇ ಬರ್ತಾರೆ ಪ್ರತಿನಿತ್ಯ ಗ್ರಾಹಕರು ಇದ್ದೇ ಇರ್ತಾರೆ ಪ್ರತಿನಿತ್ಯ ಗ್ರಾಹಕರು ಇದ್ರು ಅಂತಂದ್ರೆ ನಿಮಗೆ ಒಳ್ಳೆ ಆದಾಯ ಕೂಡ ಬಂದೇ ಬರುತ್ತೆ ಸೊ ಇದು ಯಾವತ್ತಿಗೂ ಕೂಡ ಔಟ್ಡೇಟೆಡ್ ಅಂತೂ ಆಗೋದಿಲ್ಲ ಸರಿ ನಾನೀಗ ಫುಡ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ ಸೊ ಫುಡ್ ಬಿಸ್ನೆಸ್ ಅಂತ ಬಂದಾಗ ನಾವು ಪ್ರತಿ ಕಡೆ ನೋಡುವಂಥದ್ದು ಯಾವ್ದು ಹೇಳಿ ಮೊಬೈಲ್ ಕ್ಯಾಂಟೀನ್ ಅಂದ್ರೆ ಈ ಫುಡ್ ಟ್ರಕ್ ಏನಿರುತ್ತೋ ಆ ರೀತಿಯಾದಂತೂ ಎಲ್ಲ ಕಡೆ ನಾವು ನೋಡಿರ್ತೀವಿ ಸೊ ಹಾಗಾದ್ರೆ ಈಗ ನಾನು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀನಿ ಅಂತಂದ್ರೆ ಏನಾದ್ರೂ ಸಬ್ಸಿಡಿ ಇರುತ್ತಾ ಅನ್ನೋದನ್ನ ಕೂಡ ಜನ ನೋಡೇ ನೋಡಿ ಯಾಕಂತಂದ್ರೆ ಸಬ್ಸಿಡಿ ಸಿಕ್ತು ಅಂತಂದ್ರೆ ಒಂದು ರಿಲೀಫ್ ಇದ್ದಂಗೆ ಸೊ ಇವತ್ತು ನಾನು ನಿಮ್ಗೆ ಅಂಥದ್ದೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಇನ್ ಕೇಸ್ ನೀವು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಸರ್ಕಾರ ನಿಮಗೆ ಸುಮಾರು 5 ಲಕ್ಷದ ತನಕ ಸಬ್ಸಿಡಿ ಕೊಡುತ್ತೆ ಸೊ ಅದೇ ಮೊಬೈಲ್ ಕ್ಯಾಂಟೀನ್ ವಿತ್ ಗೌರ್ಮೆಂಟ್ ಸಬ್ಸಿಡಿ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲಿ ನಿಮಗೆ 5 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಸುಮಾರು 70% ನಷ್ಟು ನಿಮಗೆ ಇಲ್ಲಿ ಸಬ್ಸಿಡಿ ಸಿಗುವಂಥದ್ದು ಉಳಿದ ಅಮೌಂಟ್ ಅನ್ನ ನೀವಿಲ್ಲಿ ಹಾಕೋಬಹುದು ಸೊ ಇದು ನಿಮಗೆ SC SP ಹಾಗೆ TSP ಯೋಜನೆ ಅಂಡರ್ ಅಲ್ಲಿ ಇರುವಂತ ಒಂದು ಸಬ್ಸಿಡಿ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇದು ನಿಮಗೆ ರಾಜ್ಯ ಸರ್ಕಾರದ ಅಡಿ ಬರುವಂತದ್ದು ಪ್ರವಾಸೋದ್ಯಮ ಇಲಾಖೆ ಈ ಒಂದು ಸಬ್ಸಿಡಿಯನ್ನ ಕೊಡ್ತಾ ಇರುವಂತದ್ದು ಇಲ್ಲಿ ನಿಮಗೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈಗ ಮೊಬೈಲ್ ಕ್ಯಾಂಟೀನ್ ಅನ್ನು ನಾನು ಶುರು ಮಾಡ್ತೀನಿ ಅಂದ ತಕ್ಷಣ ಅದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗತ್ತೆ ಅಂದ್ರೆ ಯಾವ ರೀತಿಯಾಗಿ ಸೆಟಪ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಸೊ ಯಾವ ಸ್ಥಳದಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ ಸೊ ಯಾವೆಲ್ಲ ಒಂದು ಅಡುಗೆ ಮಾಡಬೇಕು ಅಂತಂದ್ರೆ ಒಂದಷ್ಟು ಮೆಟೀರಿಯಲ್ಸ್ಗಳು ಬೇಕು ಸೊ ಜನರನ್ನ ಹೇಗೆ ಟ್ರ್ಯಾಕ್ ಮಾಡೋದು ಈಗ ಬೆಳಿಗ್ಗೆ ನಾನು ಏನಾದರೂ ತಿಂಡಿ ಇಡ್ತೀನಿ ಅಂತಂದ್ರೆ ಯಾವ್ಯಾವ ತಿಂಡಿಗಳನ್ನ ಇಡ್ಬೋದು ಸಂಜೆ ಆದ್ರೆ ಯಾವ್ಯಾವ ರೀತಿಯಾದ ಇಟ್ಕೊಳ್ಬೋದು ಸೊ ಈ ರೀತಿಯಾದಂಥ ಕಂಪ್ಲೀಟ್ ಟ್ರೈನಿಂಗ್ ಬೇಕು ಅಂತ ಹೇಳಿ ಈ ಒಂದು ಯೋಜನೆ ಅಂಡರ್ ಅಲ್ಲಿ ನಿಮಗೆ 1 ತಿಂಗಳ ಕಾಲ ಟ್ರೈನಿಂಗ್ ಕೂಡ ಸಿಗುತ್ತೆ ಜೊತೆಗೆ 5 ಲಕ್ಷ ಸಬ್ಸಿಡಿ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಸೊ ಇದಕ್ಕೆ ಎಲಿಜಿಬಿಲಿಟಿ ಏನೇನು ಇರಬೇಕು ಅಂತ ಸೊ ಎಲಿಜಿಬಿಲಿಟಿ ಇತ್ತು ಅಂತಂದ್ರೆ ಮಾತ್ರ ನಿಮಗೆ ಸಬ್ಸಿಡಿ ಸಿಗುವಂಥದ್ದು ಸೊ ಇಲ್ಲಿ ನಿಮಗೆ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರು ಬೇಕಾದರೂ ಈ ಯೋಜನೆ ಅಂಡರ್ ಅಲ್ಲಿ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ಒಂದಷ್ಟು ಎಲಿಜಿಬಿಲಿಟಿ ಅರ್ಹತೆಗಳು ಇರಬೇಕಾಗತ್ತೆ ಅದೇನು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಯಾಕಂತಂದ್ರೆ ನಿಮಗೆ ಇಲ್ಲಿನ ಸಬ್ಸಿಡಿಯನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಲೇಬೇಕು ಜೊತೆಗೆ ಈ ಒಂದು ಯೋಜನೆ ನಿಮಗೆ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಸಿಗುವಂಥದ್ದು ಅಂದ್ರೆ SC STಗಳಿಗೆ ಮಾತ್ರ ಈ ಯೋಜನೆ ಅಂಡರ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಜೊತೆಗೆ ಕನಿಷ್ಠ ನೀವು 10ನೇ ತರಗತಿ ಪಾಸ್ ಆಗಿರಬೇಕು ಸೊ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ ಜೊತೆಗೆ ವಯಸ್ಸು ನೋಡೋದಾದ್ರೆ ನೀವು ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ 25 ವರ್ಷದ ಮೇಲ್ಪಟ್ಟವರಾಗಿರ್ಬೇಕು ಇಲ್ಲ ಅಂತಂದ್ರೆ 45 ವರ್ಷದ ಒಳಗಿರಬೇಕು ನಿಮ್ಮ ಒಂದು ವಯಸ್ಸು ಜೊತೆಗೆ ಸ್ನೇಹಿತರೆ ಸೊ ವಾಹನ ಓಡಿಸೋದಕ್ಕೆ ಬರಬೇಕು ಅಂದ್ರೆ ಈಗ ಮೊಬೈಲ್ ಕ್ಯಾಂಟೀನ್ ಅನ್ನ ನೀವು ನಡೆಸ್ತೀರಾ ಅಂತಂದ್ರೆ ನಿಮಗೆ ಡ್ರೈವಿಂಗ್ ಗೊತ್ತಿರಲೇಬೇಕು ಸೊ ಅದ್ರದ್ದು ಬಗ್ಗೆ ಒಂದಷ್ಟು ನಾಲೆಜ್ ಇರಬೇಕು ಜೊತೆಗೆ ಆ ಒಂದು ಲೈಸೆನ್ಸ್ ಅನ್ನ ನೀವು ಪಡ್ಕೊಂಡಿರಬೇಕು ಸೊ ಜೊತೆಗೆ ವಾರ್ಷಿಕ ಆದಾಯ ಸ್ನೇಹಿತರೆ ನೀವು ನಗರ ಪ್ರದೇಶದಲ್ಲಿ ವಾಸಿಸ್ತೀರಾ ಅಂತಂದ್ರೆ 2 ಲಕ್ಷದ ಒಳಗಡೆ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕು ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಇನ್ ಕೇಸ್ ವಾಸಿಸ್ತಾ ಇದ್ರೆ 1.5 ಲಕ್ಷ ಆದಾಯ ಅದ್ರ ಒಳಗಡೆ ಇರಬೇಕಾಗತ್ತೆ ಇನ್ನೊಂದು ಮುಖ್ಯವಾದಂತ ಅರ್ಹತೆ ಏನಪ್ಪಾ ಅಂತಂದ್ರೆ ಕುಟುಂಬದ ಸದಸ್ಯರು ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿರಬಾರ್ದು ಅಂದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿಲ್ಲ ಅಂತಂದ್ರೂ ಓಕೆ ಜೊತೆಗೆ ನಿಮ್ಮ ಕುಟುಂಬಸ್ಥರು ಯಾರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ಸೊ ಆಗ ನಿಮಗೆ ಈ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ನಿಮಗಾಗತ್ತೆ ಇನ್ನು ಸ್ನೇಹಿತರೆ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ನೀವು ಕರೆಕ್ಟ್ ಆದಂತ ಗಮನವನ್ನ ಕೊಡಬೇಕಾಗತ್ತೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಅಲ್ಲಿ ಏರುಪೇರು ಆಯ್ತು ಅಂತಂದ್ರೂ ಕೂಡ ನಿಮಗೆ ಈ ಒಂದು ಯೋಜನೆಯ ಸದುಪಯೋಗವನ್ನ ಪಡಿಸ್ಕೊಳ್ಳೋದಕ್ಕಾಗಲ್ಲ ಯಾಕಂತಂದ್ರೆ ತುಂಬಾ ಜನ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಾರೆ ಸೊ ನಿಮ್ಮ ಒಂದು ಚಿಕ್ಕ ಏನಾದ್ರೂ ಒಂದು ಮಿಸ್ಟೇಕ್ ಇತ್ತು ಅಂತಂದ್ರೂ ಕೂಡ ಸೊ ನಿಮಗಿಲ್ಲಿ ಯಾವುದೇ ಒಂದು ಯೋಜನೆಯ ಸದುಪಯೋಗವನ್ನ ಪಡಿಸ್ಕೊಳ್ಳೋದಕ್ಕಾಗಲ್ಲ ಸೊ ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನ ನಾವು ಟಿಕ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಸೊ ಆಧಾರ್ ಕಾರ್ಡ್ ಅಲ್ಲಿ ಸರಿಯಾದ ನೇಮ್ ಆಗಿರ್ಬೋದು ನಿಮ್ಮ ವಯಸ್ಸಾಗಿರ್ಬೋದು ಅಥವಾ ನಿಮ್ಮ ಬರ್ತ್ ಡೇಟ್ ಏನಿರುತ್ತೋ ಅದು ಕರೆಕ್ಟ್ ಆಗಿರಬೇಕಾಗತ್ತೆ ವಿಳಾಸ ಕೂಡ ಕರೆಕ್ಟ್ ಆಗಿರಬೇಕು
ಇಲ್ಲಿ ನೀವು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಆದಾಯ ಪ್ರಮಾಣ ಪತ್ರದಲ್ಲಿ ಒಂದು ಹೆಸರು ಕೊಡೋದಾಗಿರ್ಬೋದು, ಇಲ್ಲೊಂದು ಹೆಸರಾಗಿರ್ಬೋದು. ಅವಾಗ ಸೊ ಈ ಒಂದು ಅರ್ಜಿಯನ್ನು ವಜಾಗೊಳಿಸ್ತಾರೆ, ಯಾಕಂತಂದ್ರೆ ಮ್ಯಾಚ್ ಆಗ್ತಿಲ್ಲ ಅನ್ನುವಂಥ ರೀಸನ್ಗೆ. ಸೊ ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಬೇಕಾಗುತ್ತೆ, 1 ರಿಂದ 2 ಫೋಟೋಗಳು ನಿಮ್ಮ ಹತ್ರ ಇರಬೇಕು, ಜೊತೆಗೆ ಜಾತಿ ಪ್ರಮಾಣ ಪತ್ರ ಇರಬೇಕು. ಅಂದರೆ ನಾನು ಆಗಲೇ ಹೇಳಿದೆ, ಸೊ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಂತಂದರೆ SC/ST ವರ್ಗದವರಾಗಿರಬೇಕು ಅಂತ. ಸೊ ಜಾತಿ ಪ್ರಮಾಣ ಪತ್ರ ಬೇಕೇ ಬೇಕಾಗುತ್ತೆ, ಜೊತೆಗೆ ಆದಾಯ ಪ್ರಮಾಣ ಪತ್ರ ಅಂದರೆ ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಸೊ ನಿಮ್ಮ ಒಂದು ವಾರ್ಷಿಕ ಆದಾಯ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು, ಜೊತೆಗೆ ಲೈಸೆನ್ಸ್ ಕೂಡ ಇರಲೇಬೇಕು, ಯಾಕಂತಂದರೆ ನೀವು ಮಾಡುವಂಥದ್ದು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್. ಸೊ ಲೈಸೆನ್ಸ್ ಇರಬೇಕು. ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ SSLC ಮಾರ್ಕ್ಸ್ ಕಾರ್ಡ್ ಬೇಕು. ನಾನು ಆಗಲೇ ಹೇಳಿದೆ, ಸೊ ಯಾವುದೇ ಒಂದು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ SSLC ಪಾಸ್ ಆಗಿದ್ರೆ ಸಾಕು ಅನ್ನುವಂಥದ್ದು. ಸೊ ಹಾಗಾಗಿ ನೀವು SSLC ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು, ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಅಂದರೆ ಫಸ್ಟ್ ಪೇಜ್ ಏನಿರುತ್ತೋ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ರೇಷನ್ ಕಾರ್ಡ್ ಪ್ರತಿ ಬೇಕು, ಜೊತೆಗೆ 50 ರೂಪೀಸ್ದು ಬಾಂಡ್ ಪೇಪರ್ ಕೂಡ ಇಲ್ಲಿ ನಿಮಗೆ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಕರೆಕ್ಟಾಗಿ ಇತ್ತು ಅಂತಂದರೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು. ಸೊ ಇಲ್ಲೂ ಕೂಡ ಅರ್ಜಿ ಯಾವ ರೀತಿಯಾಗಿ ಆಯ್ಕೆ ಆಗುತ್ತೆ ಅಂತಂದರೆ, ಸೊ ನಿಮ್ಮ ಒಂದು ಗ್ರಾಮೀಣ ಪ್ರದೇಶ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏರಿಯಾ ಬೇಸಿಸ್ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ, ಸೊ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇದೆ ಎಲ್ಲವನ್ನ ಡಿವೈಡ್ ಮಾಡಿಕೊಂಡು ಆಮೇಲೆ ಇಷ್ಟು ಜನರನ್ನ ಅಂತ ಸೆಲೆಕ್ಟ್ ಮಾಡ್ತಾರೆ. ಯಾಕಂತಂದರೆ ಹಾಕಿದವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಸಬ್ಸಿಡಿ ಸಿಗುತ್ತೆ ಅನ್ನುವಂಥದ್ದು ಯಾವುದೇ ಗ್ಯಾರಂಟಿ ಇಲ್ಲ. ಸೊ ಅದರಲ್ಲೂ ಕೂಡ ಫಿಲ್ಟರ್ ಮಾಡಿ ಸೊ ಎಷ್ಟು ಪ್ರದೇಶದಲ್ಲಿ ಎಷ್ಟು ನಗರದಲ್ಲಿ ಯಾವ ರೀತಿಯಾಗಿ ಹಂಚಿಕೆ ಆಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಈ ಒಂದು ಅರ್ಜಿ ನಿಮಗೆ ಈ ಸಬ್ಸಿಡಿ ಸಿಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ತಾರೆ. ಸೊ ನೀವೀಗ ಕೇಳಬಹುದು, ಸರಿ ನಾನು ಅರ್ಜಿ ಸಲ್ಲಿಸ್ತೀನಿ, ಯಾವಾಗ ಕೊನೆ ದಿನಾಂಕ, ಸೊ ಎಲ್ಲಿ ತನಕ ನಾನು ಸಬ್ಮಿಟ್ ಮಾಡ್ಬೋದು ಅಂತ. ಸೊ ಜಾನ್ವರಿಲಿ ಕೊನೆ ದಿನಾಂಕ ಇತ್ತು, ಅದಾದಮೇಲೆ ಅದು ಎಕ್ಸ್ಟೆಂಡ್ ಆಗಿದೆ. ಸೊ ಏಪ್ರಿಲ್ 15, 2025 ಕೊನೆ ದಿನ ಅಂತ ಹೇಳಿದ್ದಾರೆ. ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇನ್ನೂ ನೀವು ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಇವತ್ತೇ ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ಸೊ ನೀವು ಎಲ್ಲೆಲ್ಲಿ ಸಲ್ಲಿಸ್ಬೋದು ಅಂತ ನಾವು ನೋಡೋದಾದರೆ, ಸೊ ಈಗ ನಿಮಗಿರುವಂಥದ್ದು ಆಫ್ಲೈನ್ ಅಂದರೆ ಸೊ ಪ್ರವಾಸೋದ್ಯಮ ಕಚೇರಿಗೆ ಹೋಗಿ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಅಂತಂದರೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಸಲ್ಲಿಸ್ಬೋದು. ಇನ್ ಕೇಸ್ ನೀವು ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದರೆ ಸೊ ರಂಗಾಯಣ ಆವರಣದಲ್ಲಿ ಹೋಗಿ ನೀವು ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಕೂಡ ಕೊಡ್ತೀನಿ. ಯಾಕಂತಂದರೆ ಈಗ ಇಲ್ಲಿ ನಾನು ನಿಮ್ಗೆ ಹೇಳಿದೆ 5 ಲಕ್ಷ ಈ ಒಂದು ಮೊಬೈಲ್ ಕ್ಯಾಂಟೀನ್ ನಡೆಸೋದಕ್ಕೆ ನಿಮಗೆ ಸಬ್ಸಿಡಿ ಕೊಡ್ತಾರೆ ಅಂತ. ಇನ್ ಕೇಸ್ ನೀವು ಇನ್ನೊಂದು ಯೋಜನೆ ಬಗ್ಗೆ ಕೂಡ ನೋಡ್ತಾ ಇದ್ದೀರಾ ಅಂತಂದರೆ, ನೀವು PMEGP ಥ್ರೂ ನೀವು ಅಂದರೆ ಯಾರೆಲ್ಲ ಹೊಸ ಸ್ಟಾರ್ಟಪ್ಪನ್ನು ಶುರು ಮಾಡ್ತಾ ಇದ್ರೋ ಅಥವಾ ಹೊಸ ಉದ್ಯಮವನ್ನು ಶುರು ಮಾಡ್ತಾ ಇದ್ರೋ ಅವ್ರಿಗೂ ಕೂಡ PMEGP ಸ್ಕೀಮ್ ಅಂಡರಲ್ಲಿ 36% ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇದು 2 ಸಬ್ಸಿಡಿಯನ್ನು ಪಡ್ಕೊಂಡು ನೀವು ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಯಾಕಂತಂದರೆ ಈಗ ಸಖತ್ ಟ್ರೆಂಡಿಂಗ್ನಲ್ಲಿರುವಂಥ ಬಿಸ್ನೆಸ್ ಇದು. ಯಾರು ಬೇಕಾದರೂ ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಇಲ್ಲಿ ನಿಮಗೆ ಅಡುಗೆ ಮಾಡೋದಕ್ಕೆ ಬರಬೇಕು, ಜೊತೆಗೆ ಜನರ ಜೊತೆ ಯಾವ ರೀತಿಯಾಗಿ ನೀವು ಕಮ್ಯುನಿಕೇಟ್ ಮಾಡ್ತಿರೋ, ಯಾವೆಲ್ಲ ಫುಡ್ಗಳನ್ನು ತಯಾರಿಸ್ತಿರೋ ಅಥವಾ ಕ್ವಾಲಿಟಿಯನ್ನು ಹೇಗೆ ಮೇಂಟೈನ್ ಮಾಡ್ತಿರೋ ಅದರ ಮೇಲೆ ನಿಮ್ಮ ಒಂದು ಬಿಸ್ನೆಸ್ ನಿಂತಿರುವಂಥದ್ದು. ಸೊ ಸರ್ಕಾರನೇ ನಿಮಗೆ ಈ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಸಬ್ಸಿಡಿಯನ್ನು ತಗೊಂಡು ನಿಮ್ಮ ಒಂದು ಹೊಸ ಬಿಸ್ನೆಸ್ ಅನ್ನ ನೀವು ಶುರು ಮಾಡಬಹುದು. ಸೊ ಇನ್ ಕೇಸ್ ನಿಮಗೆ ಫುಡ್ ಟ್ರಕ್ ಬಿಸ್ನೆಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲಾ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಯಾರು ಆ ಫುಡ್ ಟ್ರಕ್ ಬಿಸ್ನೆಸ್ ಅಲ್ಲಿ ಯಶಸ್ವಿ ಆಗಿದ್ದಾರೋ ಅವರೇ ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಫುಡ್ ಟ್ರಕ್ ಬಿಸ್ನೆಸ್ ಅನ್ನ ಹೇಗೆ ಶುರು ಮಾಡೋದು, ಏನೆಲ್ಲ ಪ್ರಿಪರೇಷನ್ಸ್ ಇರಬೇಕಾಗತ್ತೆ, ಸ್ಕೀಮ್ಸ್ ಆಗಿರ್ಬೋದು, ಜೊತೆಗೆ ಏನೆಲ್ಲ ಆಹಾರಗಳನ್ನ ನಾವು ರೆಡಿ ಮಾಡಬೇಕಾಗತ್ತೆ, ಸೊ ಕಸ್ಟಮರ್ಸ್ನ ಹೇಗೆ ಅಟ್ರಾಕ್ಟ್ ಮಾಡೋದು, ಪ್ರೈಸನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕಾಗತ್ತೆ, ಸೊ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಇವೆಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗಾಗಿ ಈಗಲೇ ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಸ್ವಾಲಾ, ಬಿ ದ ಬಾಸ್.